ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಬಾಗಿಲು ಒರೆಸಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇದು ಬಾಗಿಲು ಹೊಸ ಬಾಗಿಲು ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಪೂಜೆ ಮಾಡೋದಕ್ಕೆ. ನಮ್ಮ ಪಾಪು ಇರೋದ್ರಿಂದ ಅವನು ರಂಗೋಲಿ ಎಲ್ಲನ ಆವಾಗವಾಗಲೇ ಕೆಡಿಸ್ತಾನೆ. ಅದಕ್ಕಾಗಿ ನಾನು ಯಾವಾಗಲೂ ಹಾಕೋದೇ ಇಲ್ಲ ರಂಗೋಲಿನ. ಶುಕ್ರವಾರ ಮತ್ತು ಸೋಮವಾರ ಮಾತ್ರ ಹಾಕ್ತಾಯಿದ್ದೀನಿ. ಸೊ ಈ ಥರ ಬಾಗಿಲಿಗೆ ಅರಶಿನ ಹಚ್ಬಿಟ್ಟು ನಾನಿವಾಗ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಇಡ್ತಾಯಿದ್ದೀನಿ. ಸೊ ನಾನು ಈ ಮನೆಗೆ ಬಂದಮೇಲೆ ಒಂದು ಸರಿನೂ ಇನ್ನೂ ಹೋಮ್ ಟೂರ್ ಏನೂ ಮಾಡಿಲ್ಲ. ಯಾಕಂತಂದರೆ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕು. ಅದಕ್ಕಾಗಿ ಅದೆಲ್ಲ ಐಟಮ್ಸ್ ಎಲ್ಲ ಸೆಟ್ ಮಾಡಿದ್ದಾದಮೇಲೆ ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದ್ರೂ ನಾನು ಇನ್ನೂ ಒಂದು ಚಾನಲಲ್ಲಿ ಶೋಭಾ ಜಯಂತ್ ಅಂತ ಚಾನಲ್ ಇದೆ. ಆ ಚಾನಲಲ್ಲಿ ರೂಮ್ ಟೂರನ್ನು ಮಾತ್ರ ಹಾಕಿದ್ದೀನಿ. ಅದು ಅಷ್ಟೇ ಇನ್ನೂ ರೆಡಿ ಮಾಡಿಲ್ಲ. ಸೊ ರೂಮ್ ಟೂರ್ ಅಷ್ಟೇ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಂತಂದರೆ ಸೊ ಇವಾಗಲೇ ಹೋಗಿ ಆ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಮಾನಿಟೈಜೇಷನ್ ಆನ್ ಆಗಿದೆ. ಸೊ ಈ ಚಾನಲ್ಲು ಕೂಡ ನಂದು ರೀಸೆಂಟಾಗಿ ಮಾನಿಟೈಜೇಷನ್ ಆನ್ ಆಯಿತು ಮೊನ್ನೆ ಇನ್ನೂ. ಸೊ ನಾನಿನ್ನೂ ಈ ವಿಡಿಯೋ ಹಾಕಿಲ್ಲ ಮಾನಿಟೈಜೇಷನ್ ಆನ್ ಆಗಿದೆ ಅಂತ. ಸೊ ನೋಡೋಣ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಯಾವ ಥರ ಆಯಿತು ಏನಾಯಿತು ಅಂತೇಳಿ. ನನಗಂತೂ ತುಂಬಾ ಖುಷಿ ಆಯಿತು. 2 ಚಾನಲ್ ಮಾನಿಟೈಜೇಷನ್ ಆನ್ ಆಗಿದೆ. ಸೊ ಇನ್ನು ಮುಂದೆ ಆದ್ರೂ ಒಳ್ಳೆ ವೀಡಿಯೋಸ್ ಹಾಕಿ ಅರ್ನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ನನ್ನ ಚಾನಲ್ ಮೌನ ಆಗುತ್ತೆ ಅಂತ ಅಂದ್ಕೊಂಡಿರಲೇ ಇಲ್ಲ. ಯಾಕಂತಂದರೆ ಅದರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಸೊ ನೀವು ಯಾರಾದರೂ ಯೂಟ್ಯೂಬ್ ಮಾಡಬೇಕು ಅಂತಂದರೆ ತುಂಬಾ ಎಕ್ಸ್ಪೀರಿಯೆನ್ಸ್ ತಿಳ್ಕೊಂಡು ಕೆಲವೊಂದು ವೀಡಿಯೋಸ್ ಎಲ್ಲ ನೋಡಿ ಈ ವಿಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ ಮತ್ತು ಯಾವ ಥರ ಅಂತ ಎಲ್ಲ ತಿಳ್ಕೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಸೊ ಹಾಗೇ ಯಾರೂ ಮಾಡೋಕ್ಕೆ ಹೋಗಬೇಡಿ. ನಾನಂತಂದರೆ ಅರ್ಜೆಂಟಲ್ಲಿ ಎಲ್ಲನ ಮಾಡಬೇಕಂತ ಹೇಳಿ ಮಾಡಿದ್ದಾಯಿತು. ಸೊ ಮಾಡಿಬಿಟ್ಟು ಮತ್ತು ರೆಸಿಡ್ ಕಂಟೆಂಟ್ ಬಂತು. ಅದಕ್ಕಾಗಿ ಇದು 1 ವರ್ಷ ನಾನು ವೆಯ್ಟ್ ಮಾಡಿದೆ. 1 ವರ್ಷ ಆದಮೇಲೆ ನನ್ನದು ಚಾನಲ್ಲು ಮೌನ ಆಯಿತು. ಅಂದರೆ ಬೇಗನೆ ಆಗಬೇಕಿತ್ತು. ನಾನು ಸ್ವಲ್ಪ ಕೆಲವೊಂದು ವೀಡಿಯೋಸ್ ಎಲ್ಲ ಸರಿಯಾಗಿ ಎಡಿಟ್ ಮಾಡಿ ಹಾಕಿರಲಿಲ್ಲ. ಅದಕ್ಕಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅಂತ ಅಂದರೆ ಸೊ ಅದಕ್ಕೆ ಒಂದು ಎಡಿಟ್ ಮಾಡೋದು, ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಎಲ್ಲ ನೋಡ್ಕೋಬೇಕು. ನಾನು ನೋಡ್ಕೊಂಡಿದ್ದೆ. ಬಟ್ ಒಂದೊಂದು ವಿಡಿಯೋದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾಯಿದ್ರು. ಅದಕ್ಕಾಗಿ ನಾನು ಇದನ್ನು ಹಾಕೋದು ಅದನ್ನು ಹಾಕೋದು ಒಂಥರ ಕನ್ಫ್ಯೂಷನ್ ಆಗೋದು. ಸೊ ಅದಕ್ಕಾಗಿ ನಾನೇನಾದರೂ ನಿಮಗೆ ವೀಡಿಯೋ ಎಡಿಟ್ ಮಾಡೋದೆಲ್ಲ ಹೇಗೆ ಅಪ್ಲೋಡ್ ಮಾಡೋದೆಲ್ಲ ಹೇಗೆ ಮಾಡಬೇಕು ಅನ್ನೋದೇನಾದರೂ ಡೌಟ್ ಇದ್ದರೆ ಇವಾಗಲೇ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಯಾವ ಥರ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ವೀಡಿಯೋಸ್ ಹಾಕ್ತೀನಿ ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ಯಾವ ಥರ ಎಡಿಟ್ ಮಾಡಾಕ್ತೀರಾ ಅಂತ ಕಮೆಂಟಲ್ಲಿ ಹೇಳಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಹಾಗೆ ಕೆಲವೊಂದು ಸಾಂಗ್ಸನ್ನೆಲ್ಲ ಹ್ಯಾಡ್ ಮಾಡಿ ಮಿಸ್ಟೇಕ್ ಮಾಡಿದ್ದೆ ಚಾನಲ್ಸು. ಈ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿರಲ್ಲ ಯಾವ ಥರ ಹಾಕ್ಬೇಕಂತ ಹೇಳಿ. ನನಗೂ ಗೊತ್ತಿರಲಿಲ್ಲ. ಶಾರ್ಟ್ ವೀಡಿಯೋಸ್ಗೆಲ್ಲ ತುಂಬಾ ಸಾಂಗನ್ನೇ ಹ್ಯಾಡ್ ಮಾಡಿಕೊಂಡಿದ್ದೆ. ಸೊ ಅದು ಹ್ಯಾಡ್ ಮಾಡೋ ಆಗಿಲ್ಲ ಅಂತಾರೆ ಮಾನಿಟೈಜೇಷನ್ ಆನ್ ಆಗೋವರೆಗೂ. ಸೊ ನನಗೆ ಗೊತ್ತಿರಲಿಲ್ಲ. ಅದು ವೈಟಿನಲ್ಲಿ ಅದು ಸಿಗುತ್ತೆ. ಅಂದರೆ ವೈಟಿ ಸ್ಟುಡಿಯೋ ಒಂದು ಆ್ಯಪ್ ಇದೆ ಇದ್ರ ಯೂಟ್ಯೂಬ್ ಚಾನಲ್ದೆ. ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾರಲ್ವ, ಅಲ್ಲಿಂದ ತೊಗೋಬೇಕಾಗಿತ್ತು. ನಾನು ಸ್ಟಾರ್ಟಿಂಗ್ ಗೊತ್ತಿಲ್ಲದೇ ಎಲ್ಲ ಫಿಲಮ್ ಸಾಂಗನ್ನು ಆ್ಯಡ್ ಮಾಡಿದ್ದೆ. ಫಿಲಮ್ ಸಾಂಗ್ ಆ್ಯಡ್ ಮಾಡಿರೋದ್ರಿಂದ ಕಾಪಿರೈಟ್ ಬಂದಿತ್ತು. ಸೊ ಅದಕ್ಕಾಗಿ ನೋಡಿ ಇವಾಗ ರಂಗೋಲಿ ಹಾಕಿದೆಲ್ಲ ಆಯಿತು. ಇನ್ನು ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಇಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ. ಇನ್ನು ಅದು 1 ಅವರು ಇರೋಲ್ಲ ಪಾಪು ಬಂದರೆ ಈಚೆಗೆ. ಆದರೂ ಡೋರ್ ಹಾಕ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಒಳಗಡೆ ಇದ್ದಾನೆ, ನಮ್ಮ ಮನೆಯವರು ಇದ್ದಾರೆ. ಅದಕ್ಕಾಗಿ ಅವ್ರು ಎತ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಹೊರಗಡೆ ಡೋರ್ ಹಾಕ್ಕೊಂಡು ಪೂಜೆ ಮಾಡ್ತೀನಿ, ಈಚೆ ಬರ್ತಾನೆ ಅಂತ. ಇನ್ನು ನಾನು ಹೇಳಿದ್ನಲ್ವ ಮೀಶೋಯಿಂದ ಒಂದು ಸ್ಟ್ಯಾಂಡ್ ತೊಗೊಂಬಂದಿದ್ದೆ ಅಂತ ಹೇಳಿ. ಇದೇ ಸ್ಟ್ಯಾಂಡ್. ಅದು ತುಂಬಾ ಚೆನ್ನಾಗಿದೆ. 2 ಫಾಟ್ ಇಟ್ಟು ಈ ಥರ ಪೂಜೆ ಮಾಡ್ತೀನಿ. ಒಂದು ವಿಳ್ಯದೆಲೆದು, ಒಂದು ತುಳಸಿ ಗಿಡನ ಇಡ್ತಾಯಿದ್ದೀನಿ. ಅದು ಇಟ್ಟುಬಿಟ್ಟು 2ಕ್ಕೂ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಬೆಳಗ್ಗೆನೇ ಪೂಜೆ ಮಾಡಿದ್ದು. ಇನ್ನು ಮನೇಲಿ ಏನೋ ಒಂಥರ ಸಂತೋಷ. ಹೊಸ ಮನೆಗೆ ಬಂದು ಹೊಸದಾಗಿ ಎಲ್ಲ ಕಲ್ತ್ಕೊಂಡು ಮಾಡ್ತಾ ಇರ್ತೀವಲ್ವ, ಅದರಲ್ಲೂ ತುಂಬಾ ಖುಷಿ ಇರುತ್ತೆ. ಒಂದು ಮನೆಗಿಂತ ಇನ್ನೊಂದು ಮನೆ ಶಿಫ್ಟ್ ಆದರೆ ವಾತಾವರಣ ಎಲ್ಲ ಚೇಂಜ್ ಇರುತ್ತಲ್ವ. ಅದಕ್ಕಾಗಿ ನಂಗೆ ಆ ಮನೇಲಿ ಅಷ್ಟು ಖುಷಿ ಇರಲಿಲ್ಲ. ಈ ಮನೇಲಿ ತುಂಬಾ ಖುಷಿಯಾಗಿದೆ. ಯಾಕಂದರೆ ಆ ಮನೇಲಿ ತುಂಬ ಚಿಕ್ಕದಿತ್ತು ಮನೆ. ಹಾಗಾಗಿ ಬೇಜಾರು ಅನಿಸ್ತಾ ಇರೋದು ಏನು ಮಾಡೋದಕ್ಕೂ. ಇದು ತುಂಬ ದೊಡ್ಡದಾಗಿ ಚೆನ್ನಾಗಿದೆ, ಡಬಲ್ ಬೆಡ್ರೂಮ್ ಅಲ್ವ. ಅದಕ್ಕಾಗಿ ಸೊ ಏನು ಬೇಜಾರು ಅನಿಸಲ್ಲ. ಎಲ್ಲದಕ್ಕೂ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ ಇವಾಗೆಲ್ಲ ಇಷ್ಟ ಆಗುತ್ತೆ ಮಾಡೋದಕ್ಕೆ. ಸೊ ಇನ್ನು ಮುಂದೆ ನಾನು ಒಳ್ಳೆ ವೀಡಿಯೋಸ್ ನಿಮಗೆ ತೋರಿಸ್ತಾ ಇರ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಥರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು.
ಸೊ ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ದೀಪ ಹಚ್ಚುತ್ತಾ ಇದ್ದೀನಿ. ನಿಮಗೆ ಸೊ ನಾನು ಒಂದು ವಿಷಯ ಹೇಳಬೇಕಂತ ಇದ್ನಲ್ವ, ಮೀಶೋದಿಂದ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಆ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ನನಗೆ DM ಅಂತ ಕಮೆಂಟ್ ಮಾಡಿದರೆ ನಿಮಗೆ ಆರ್ಡರ್ ಆಗುತ್ತೆ, ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿದರೂ ಕೂಡ ನಿಮಗೆ ಪಾರ್ಸಲ್ ಬರುತ್ತೆ. ಅಂದರೆ ಪಾರ್ಸಲ್ ಅಡ್ರೆಸ್ಗೆ ಕೊಡ್ತಾರೆ ಬೇಕಂತ ಹೇಳಿದ್ರೆ. ಸೊ ಇವಾಗ ಪೂಜೆ ಮುಗಿಸ್ಕೊಂಡು ನಾನು ತೋರಿಸ್ತೀನಿ ಏನು ಐಟಮ್ಸ್ ಅಂತೇಳಿ. ಸುಮಾರು ಐಟಮ್ಸು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಚಾನಲಲ್ಲಿ, ಕೆಲವೊಂದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಇನ್ನೂ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಯಾವ ಥರ ಮೆಟೀರಿಯಲು ಏನಂತ ಹೇಳಿ ನಿಮಗೆ ಇವಾಗ ನಾನು ತೋರಿಸ್ತೀನಿ ವೀಡಿಯೋದಲ್ಲಿ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆಯವರು ಮನೇಲೇ ಇದ್ರಲ್ಲ, ಅವ್ರಿನ್ನೂ ಟಿಫನ್ ಮಾಡಿರಲಿಲ್ಲ. ಪೂಜೆ ಮುಗಿಸ್ಕೊಂಡು ತಿಂಡಿ ಹಾಕ್ಕೊಟ್ಟೆ, ತಿಂಡಿ ತಿಂತಾಯಿದ್ರು. ಇನ್ನು ಪಾಪು ಒಂದು ಕಡೆ ಕೂತ್ಕೊಂಡು TV ನೋಡ್ಕೊತಾ ಇದ್ದ. ಹಾಗೆ ನೋಡಿ, ಅವನಿನ್ನೂ ಊಟ ತಿಂದಿರಲಿಲ್ಲ. ನಾನು ಊಟ ತಿನ್ನಿಸಿ ಮತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೀಶೋಯಿಂದ ಒಂದು ಆರ್ಡರ್ ತಂದಿದ್ದೆ. ಸೊ ಆರ್ಡರ್ ಮಾಡಿ ಒಂದು ಐಟಮ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ, ಅದೇ ಐಟಮ್ಸ್ ಇದು ಮ್ಯಾಟು. ಸೊ ಬಾಗಿಲಿಗೆ ಹಾಕೋದಕ್ಕೆ ಅಂತೇಳಿ ತಗೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು, ಕಲರ್ ಕೂಡ ಚೆನ್ನಾಗಿತ್ತು. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ವೀಡಿಯೋದಲ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ವ, ಅದಕ್ಕಾಗಿ ಒಂದೊಂದೇ ಏನಾದರೂ ಚೆನ್ನಾಗಿ ಕಾಣಿಸೋವಂಥದ್ದು, ಮನೆಗೆ ಹೊಸ ಮನೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತಗೊತಾ ಇದ್ದೀನಿ. ಇನ್ನು ಕೆಲವೊಂದು ಐಟಮ್ ತೊಗೋಬೇಕು, ನಾನು ಒಂದೊಂದೇ ವೀಡಿಯೋ ಹಾಕ್ತಾಯಿರ್ತೀನಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಆರ್ಡರ್ ಬರುತ್ತೆ, ಇದೇ ಥರ ಆರ್ಡರ್ ಸಿಗುತ್ತೆ. ಸೊ ಇನ್ನು ನಮ್ಮ ಹಸ್ಬೆಂಡ್ ಏನೋ ಮಾತಾಡಿಸ್ತಾಯಿದ್ರು, ಕಾಮಿಡಿ ಮಾಡ್ತಾಯಿದ್ರು. ಹಾಗೆ ಕಾಮಿಡಿ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹೀಗೆ ಮಾಡು ಅಂತೇಳಿ ಫೇಸ್ ಎಲ್ಲ ತೋರಿಸ್ತಾ ಇದ್ರಲ್ವ, ಅದಕ್ಕೆ ನಗು ಬರ್ತಾಯಿತ್ತು. ಅವ್ರ ಹತ್ರ ಮಾತಾಡ್ಕೊತಾ ಇದ್ದೆ, ಹಾಗೆಯೇ ವೀಡಿಯೋ ಮಾಡ್ತಾಯಿದ್ದೆ. ಸೊ ನೋಡಿ ಇನ್ನು ಹೇಗಿದೆ ಅಂತ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ನಾನು ಇನ್ನೂ ಕೆಲವೊಂದು ಪ್ರಾಡಕ್ಟ್ ಇದೆ, ನಾನು ಡೈರೆಕ್ಟಾಗಿ ಒಂದು ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಏನಾದರೂ ಇಷ್ಟ ಆದರೆ. ನಾನು ಕೆಲವೊಂದು ಸೀರೆ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಸೀರೆ ತೊಗೊಂಬಂದಿದ್ದೆ. ಅದು ನನಗೆ ಇಷ್ಟ ಆಯಿತು. ಸುಮ್ಮನೆ ನಾನು ಕೆಲವೊಂದು ಡ್ರೆಸ್ ಹಾಕೊಂಡು ಈ ಥರ 3 ಕಲರಲ್ಲಿ ಇದೆ ಅದು ಸೀರೆ. ನೋಡಿ, ಇದು ವೈಟ್ ಕಲರ್ ಕಾಂಬಿನೇಷನು, ಗ್ರೀನ್ ಕಲರ್ ಬಾರ್ಡರು, ಮಧ್ಯದಲ್ಲೇ ರೆಡ್ ಕಲರ್ ಬಂದಿದೆ. ತುಂಬಾ ಚೆನ್ನಾಗಿದೆ ಸೀರೆ. ಈ ಸೀರೆ ನನಗಿಷ್ಟ ಆಯಿತು. ಇದು ಪೂಜೆಗೆಲ್ಲ ಉಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಬಂದಿದ್ದೆ. ಮತ್ತು ಕೆಲವೊಂದು ಐಟಮ್ ಮೆಟೀರಿಯಲ್ ತೊಗೊಂಬಂದಿದ್ದೀನಿ. ಈ ಸೀರೆ ಏನಾದರೂ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋಗಳು ನಾನು ತೋರಿಸ್ತಾ ಇರ್ತೀನಿ. ಸೊ ನಾನು ನನ್ನ ನಂಬರ್ ಹಾಕಿರ್ತೀನಿ. ಈ ಸೀರೆ ಏನಾದರೂ ಇಷ್ಟ ಆದರೆ ನಿಮಗೆ ಸೊ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಇದರ ಪ್ರೈಸ್ ಬಂದು ಅಂದರೆ ಇದರ ರೇಟು 950 ರೂಪಾಯಿ. ಬೇಗ ಕಮೆಂಟ್ ಮಾಡಿ, ನಿಮ್ಮ ನಂಬರ್ ಹಾಕಿ, ಹಾಗೆ ನಿಮಗೆ ನಾನು ಸೆಂಡ್ ಮಾಡ್ತೀನಿ, ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ನೀವು ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಸ್ಯಾರಿ ಬೆಲೆ ಎಷ್ಟು, ಹೇಗಿದೆ, ಸೊ ನಿಮಗೆಲ್ಲ ತಿಳ್ಕೊಬೇಕು ಅಂತಂದರೆ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು.